ಸಾಂಸ್ಕೃತಿಕ ಲೋಕದಲ್ಲಿರಬಹುದು, ವಿಶೇಷವಾಗಿ ಕೃಷಿ ವಲಯದಲ್ಲಿ ಬಹುಶಃ ನಿಮ್ಮ ಬದುಕು ಇವತ್ತು ನಾವು ವಿಶ್ವದಲ್ಲಿ ದೊಡ್ಡ ಮಟ್ಟದ ಆಧುನಿಕತೆ ಮತ್ತು ದೊಡ್ಡ ಮಟ್ಟದ ಬೆಳವಣಿಗೆಗಳನ್ನು ಕಾಣ್ತಾ ಇದ್ದೇವೆ. ಆದರೆ ಬಹುಶಃ ಹವ್ಯಕ ಸಮಾಜದಲ್ಲಿ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ, ಕೃಷಿಯನ್ನೇ ನಂಬಿ ಬದುಕತಕ್ಕಂಥ ಕುಟುಂಬಗಳು ಹೆಚ್ಚಿನ. ಕಳೆದ 3 ದಿನಗಳಿಂದ ನಾನು ಗಮನಿಸಿರ್ತಕ್ಕಂಥದ್ದು, ಯಾವೊಂದು ಮಲೆನಾಡು ಭಾಗ, ಕರಾವಳಿ ಪ್ರದೇಶ, ಶಿವಮೊಗ್ಗ, ಅಲ್ಲಿಂದ ಕೇರಳದಲ್ಲೂ ಹಲವಾರು ಭಾಗದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಭಾಗದಿಂದ ಈ ಒಂದು ಸಮಾಜ ಅತ್ಯಂತ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ರು ಬಹುಶಃ ದೊಡ್ಡ ದೊಡ್ಡ ಸಂಖ್ಯೆಯ ಸಮಾಜಗಳು ಈ ಒಂದು ನಾಡಿನಲ್ಲಿ ಇರತಕ್ಕಂಥದ್ದೇನಿದೆ, ಆ ದೊಡ್ಡ ಸಮಾಜಗಳು ಕೊಟ್ಟಂತ ಕೊಡುಗೆಗಿಂತ ಹೆಚ್ಚಿನ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಮಾಜ. ಅದು ಸಾಹಿತ್ಯ ಲೋಕದಲ್ಲಿರ್ಬೋದು. ಮತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ತಾವು ಭಾಷೆಯ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಇವತ್ತು ಹವ್ಯಕ ಸಮಾಜದ ಒಂದು ಭಾಷೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಅಕಾಡೆಮಿಗಳು ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಅಭಿಪ್ರಾಯಗಳಿದೆ. ಅದೆಲ್ಲದಕ್ಕೂ ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಪರವಾಗಿದ್ದೇವೆ. ನಿಮ್ಮ ಧ್ವನಿಯಾಗಿ ನಿಮ್ಮ ಸಮಾಜದ ಬದುಕಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದ್ದೇವೆ. ನಿಮ್ಮ 3 ದಿನದ ಈ ಒಂದು ಯಶಸ್ವಿ ಸಮ್ಮೇಳನದಿಂದ ನಿಮ್ಮ ಸಮಾಜ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ನಾಡಿಗೆ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಶಕ್ತಿ ಆ ಭಗವಂತ ನಿಮ್ಮೆಲ್ಲರಿಗೂ ನೀಡಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಹೊಸ ವರ್ಷದ ಅಡ್ವಾನ್ಸ್ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಿ ನಿಮ್ಮೆಲ್ಲರಿಗೆ ಒಂದ್ಸಲ ಮಾತು ಮುಗಿಸ್ತೇನೆ. ಜೈ ಜೈ.